ಕೇಳ್ಬೋದು, ಹೌದು ಇದು ಒಳ್ಳೆ ಸುದ್ದಿನೇ, ಆದ್ರೆ ಇದರಲ್ಲಿ ಪ್ರಮುಖ ಸಲಹೆಗಳು, ಕಂಡೀಷನ್ಸು, ಷರತ್ತುಗಳು ಅಂತೆಲ್ಲ ಏನಿಲ್ವಾ ಅಂತ. ಎಸ್ ಇದೆ, ಬನ್ನಿ ಈಗ ಈ ಹೊಸ ಲೇಬರ್ ಕೋಡ್ ನಲ್ಲಿರುವಂತ ಒಂದೊಂದೇ ಪ್ರಮುಖ ಅಂಶಗಳು ಏನೇನು, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ವಾರಕ್ಕೆ 48 ಗಂಟೆಗಳ ಮಿತಿ. ವಾರಕ್ಕೆ 48 ಗಂಟೆಗಳ ಕೆಲಸದ ಅವಧಿ ಅಂದ್ರೆ ಮ್ಯಾನ್ ಅವರ್ಸ್ ಅನ್ನ ಯಾವುದೇ ಸಂಸ್ಥೆ ಮೀರಬಾರದು. ಒಂದು ವೇಳೆ ಕಂಪನಿಗಳು ಉದ್ಯೋಗಿಗಳಿಗೆ ವಾರಕ್ಕೆ 4 ದಿನ ಮಾತ್ರ ಕೆಲಸ ಕೊಡೋದಿಕ್ಕೆ ಇಷ್ಟಪಟ್ರೆ ಈ 48 ಗಂಟೆಗಳ ಮಿತಿಯನ್ನ ತಲುಪೋದಿಕ್ಕೆ ದಿನಕ್ಕೆ 12 ಗಂಟೆಗಳವರೆಗೆ ಕೆಲಸದ ಅವಧಿಯನ್ನ, ಕೆಲಸದ ಟೈಮನ್ನ ವಿಸ್ತರಿಸಬಹುದು. ಅಂದ್ರೆ ದಿನಕ್ಕೆ 12 ಗಂಟೆ ಇಂಟು 4 ದಿನ ಅಂದ್ರೆ 48 ಗಂಟೆ ಆಯ್ತು. ಇದನ್ನ ಕ್ರಾಸ್ ಆಗಬಾರದು. ಇನ್ನು ಎರಡನೇದು 12 ಗಂಟೆಯ ಶಿಫ್ಟ್ ನಲ್ಲಿ ವಿರಾಮದ ಅವಧಿ. ಎಸ್, ಇಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಬರ್ಬೋದು, ಅನುಮಾನ ಬರ್ಬೋದು, ದಿನಕ್ಕೆ 12 ಗಂಟೆ ಕೆಲಸ ಅಂತ ಹೇಳಿದ್ರೆ ಅದರ ಜೊತೆಗೆ ಲಂಚ್ ಬ್ರೇಕು, ಟೀ ಬ್ರೇಕು ಎಲ್ಲ ಸೇರಿ 14 ಗಂಟೆ ಆಫೀಸ್ನಲ್ಲೇ ಇರಬೇಕಾ ಅಂತ. ಖಂಡಿತ ಇಲ್ಲ. ಕಾರ್ಮಿಕ ಇಲಾಖೆಯ ನಿಯಮದ ಪ್ರಕಾರ 12 ಗಂಟೆಗಳ ಕೆಲಸದ ಅವಧಿಯನ್ನ ಜಾರಿಗೆ ತಂದ್ರೆ ಆ 12 ಗಂಟೆಯ ಒಳಗಡೆನೆ ನಿಮ್ಮ ಊಟದ ವಿರಾಮ ಅಂದ್ರೆ ಲಂಚ್ ಬ್ರೇಕು, ಟೀ ಬ್ರೇಕು ಎಲ್ಲ ಬ್ರೇಕ್ಗಳು ಕೂಡ ಸೇರಿರಬೇಕು. ವಿರಾಮದ ಅವಧಿಯನ್ನ ಪ್ರತ್ಯೇಕ ಅಂತೇಳಿ ಪರಿಗಣಿಸಿ ನಿಮ್ಮ ಶಿಫ್ಟ್ ಅನ್ನ 13 ಗಂಟೆನೋ 14 ಗಂಟೆಗೆನೋ ವಿಸ್ತರಿಸುವಂತ ಹಾಗಿಲ್ಲ. ನಿಮ್ಮ ದೈನಂದಿನ ಶಿಫ್ಟ್ ಯಾವುದೇ ಕಾರಣಕ್ಕೂ ಒಟ್ಟಾರೆ 12 ಗಂಟೆಯನ್ನ ಮೀರಬಾರದು. ಇನ್ನು ಮೂರನೇದು 3 ದಿನಗಳ ವೀಕ್ಲಿ ಆಫ್. ಯಾವ ಕಂಪನಿಗಳು ಈ ದಿನಕ್ಕೆ 12 ಗಂಟೆ ಕೆಲಸದ ಸಿಸ್ಟಮ್ ಅನ್ನ ಪಾಲಿಸುತ್ತವೆಯೋ ಅಲ್ಲಿ ಕಡ್ಡಾಯವಾಗಿ ವಾರಕ್ಕೆ 4 ದಿನ ಮಾತ್ರ ಕೆಲಸ ಇರಬೇಕು. ಉಳಿದ 3 ದಿನಗಳು ಉದ್ಯೋಗಿಗಳಿಗೆ ಸಂಪೂರ್ಣವಾಗಿ ವೀಕ್ಲಿ ಆಫ್ ಅನ್ನ ನೀಡಲೇಬೇಕು. ಇನ್ನು 4ನೇದು ಒಪ್ಪಿಗೆ ಕಡ್ಡಾಯ. ಎಸ್, ಇದು ಬಹುಶಃ ಈ ನಿಯಮದ ಅತಿ ಮುಖ್ಯವಾದ ಭಾಗ. ನಾಳೆಯಿಂದಲೇ ನಮ್ಮ ಕಂಪನಿಯಲ್ಲಿ 12 ಗಂಟೆ ಕೆಲಸ, 3 ದಿನ ರಜೆ ಶುರುವಾಗ್ಬಿಡುತ್ತಾ ಅಂತ ನೀವು ಕೇಳಬಹುದು. ಈಗ ಉತ್ತರ ಖಂಡಿತವಾಗ್ಲೂ ಇಲ್ಲ. ಇದೊಂದು ಕೇಂದ್ರ ಕಾರ್ಮಿಕ ಇಲಾಖೆಯ ಮಾರ್ಗಸೂಚಿ, ಗೈಡ್ ಲೈನ್ಸ್ ಅಷ್ಟೇ. ಇದನ್ನ ಜಾರಿಗೊಳಿಸೋದಿಕ್ಕೆ ಉದ್ಯೋಗಿ ಮತ್ತೆ ಉದ್ಯೋಗದಾತ ಅಂದ್ರೆ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಇಬ್ಬರ ಒಪ್ಪಿಗೆಯೂ ಕೂಡ ಅಗತ್ಯ. ಸಂಸ್ಥೆಯ HR ಪಾಲಿಸಿಯ ಪ್ರಕಾರ ಆಫೀಸ್ನ ಆಡಳಿತ ಮಂಡಳಿ ಮತ್ತು ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಪರಸ್ಪರ ಒಪ್ಪಿಕೊಂಡ್ರೆ ಮಾತ್ರ ಈ 4 ದಿನಗಳ ಕೆಲಸದ ನಿಯಮವನ್ನ ತಮ್ಮ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳೋದಿಕ್ಕೆ ಅವಕಾಶ ಇದೆ ಅಥವಾ ಅಳವಡಿಸಿಕೊಳ್ಳಬಹುದು. Boss Wala. Be the boss.